ಫ್ರೆಂಡ್ಸ್, ನಮ್ಮ ಊರಿನ ತುಂಗಭದ್ರಾ ನದಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಈ ಥರ ಮಳೆ ಬಂದಾಗ ಹೊಳೆ ಹತ್ರ ಹೋಗೋದು, ಎಷ್ಟು ನೀರು ಬಂದಿದೆ ನಮ್ಮ ತುಂಗಭದ್ರಾ ನದಿಗೆ ಅಂತ ಹೇಳಿ ನೋಡೋಕ್ಕೆ ಅಂತಲೇ ಸುಮಾರು ಜನ ಬರ್ತಾ ಇರ್ತಾರೆ. ನಾನಂತರೂ ಬೆಳಗ್ಗೆನೇ ಇವರು ಹೋಗಬೇಕು ಅಂತಿದ್ದೆ. ಸರಿ ಆಯಿತು ಅಂತ ಹೇಳಿ ಬೆಳಗ್ಗೆನೇ 7-7:30ಗೆ ನಾವು ಬಂದಿರೋದು. ನಮ್ಮೂರಲ್ಲಿ ಹೊಳೆ ಹಿಡ್ಕೊಂಡು ನಾವೇ ನೋಡ್ಲಿಕ್ಕೆ ಬಂದಿಲ್ಲ ಅಂದರೆ ಹೇಗೆ ಫ್ರೆಂಡ್ಸ್. ಮೊನ್ನೆ ಉಕ್ಕಡಗಾತ್ರೆಯಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ನೀರು ಬಂದಿತ್ತು ಫ್ರೆಂಡ್ಸ್, ಅಲ್ಲೂ ಕೂಡ. ನಮ್ಮೂರಿನ ಹೊಳೆಯಲ್ಲಿ ಯಾಕೆ ನೋಡಬಾರ್ದು ಅಂತ ಹೇಳಿ ಅದಕ್ಕೆ ನಾನು ಫೋರ್ಸ್ ಮಾಡಿ ಕರ್ಕೊಂಡು ಬಂದೆ. ಬೆಳಗ್ಗೆ ಮಳೆ ಕೂಡ ಬರ್ತಾ ಇತ್ತು, ಆಮೇಲೆ ಕಡಿಮೆ ಆಯಿತು. ಅವತ್ತಿನ ದಿನ ಇಡೀ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಮೊನ್ನೆ ಎಲ್ಲ ಇನ್ನೂ ಜಾಸ್ತಿ ಇತ್ತಂತೆ ನೀರು, ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು ಇವರು ಕೂಡ. ಆದರೂ ಪರವಾಗಿಲ್ಲ, ಸಿಕ್ಕಾಪಟ್ಟೆ ನೀರು ಇದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೀರಿದೆ. ಒಂಥರ ಚೆನ್ನಾಗಿ ಅನ್ನಿಸ್ತು ಬೆಳಗ್ಗೆನೇ ಬಂದು ಹೊಳೆ ನೋಡಿದ್ದು. ಸಂಜೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಹೊಳೆ ನೋಡ್ಲಿಕ್ಕಂತಲೇ ಬರ್ತಾನೆ ಇರ್ತಾರೆ. ಇನ್ನು ಇವರು ಕೂಡ ವಿಡಿಯೋ ಮಾಡ್ಕೋತಾ ಇದ್ರು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಅಲ್ಲಿ ಹೋದರೆ ಒಂಥರ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು, ರೀಲ್ಸ್ ಮಾಡಬೇಕು. ನಾನು ಇವ್ರಿಗೆ ಅಂತಿದ್ದೆ, ರೀಲ್ಸ್ ಮಾಡೋಕ್ಕೆ ಚೆನ್ನಾಗಿದೆ ನೋಡ್ರಿ, ಜನನೂ ಯಾರೂ ಇಲ್ಲ, ಇವ್ರು ಸ್ವಲ್ಪ ಯಾರಾದರೂ ಇದ್ದರೆ ಮಾಡೋದಿಲ್ಲ, ಹಾಗಾಗಿ ಫುಲ್ಲು ಯಾರೂ ಇದ್ದಿಲ್ಲ ಜಾಸ್ತಿ, ರೀಲ್ಸ್ ಎಲ್ಲ ಮಾಡಬೇಕಿತ್ತು ಅಂತ ಅಂದೆ. ಬಟ್ ನಮಗೆ ಟೈಮ್ ಆಗ್ತಿತ್ತಲ್ಲ, ಇವರು ಕೆಲಸಕ್ಕೆ ಹೋಗಬೇಕಾಗಿತ್ತು, ಇವ್ರ ಜೊತೆಗೆ ನಾನು ಹೋಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಬೇಗ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹೋಗೋಣ, ಟೈಮ್ ಆಗುತ್ತೆ, ಸುಮ್ಮನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ತೆಗೆದುಬಿಟ್ಟು ಆಮೇಲೆ ಇವ್ರಿಗೆ ಫೋನ್ ಬಂತ. ಇವ್ರು ಫೋನಲ್ಲಿ ಮಾತಾಡೋ ಅಷ್ಟೊತ್ತಿಗೆ ನಾನು ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದೆ ಫ್ರೆಂಡ್ಸ್. ಇನ್ನು ಅವ್ರಿಗೆ ಮಾಡು ಅಂದರೆ ಅವರು ಯಾವುದು ಡ್ಯಾನ್ಸ್ ಮಾಡಿಲ್ಲ, ಸುಮ್ಮನೆ ನಾನೇ ಕುಣಿದೆ. ಇನ್ನು ನೋಡಿ, ಈ ಥರ ಕುಣಿಲಿಕ್ಕೆ ಏನು ಕಡಿಮೆ ಇಲ್ಲ ನಮ್ಮ ಮನೆಯವರು. ಅವರಿಗೆ ಕುಣಿಬೇಕು ಅಂದರೆ ತುಂಬಾ ಇಷ್ಟ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಹೊಳೆ ಹತ್ರ ಹೋಗಿ ಬಂದ್ವಿ. ಅಂದರೆ ಹೊಳೆ ನೋಡಬೇಕು, ಈ ಥರ ಮಳೆ ಬರುವಾಗ ನಮ್ಮ ಊರಲ್ಲಿ ಹೊಳೆ ಇದೆ ಅಲ್ಲ, ಹೊಳೆ ನೋಡಿಲ್ಲ ಅಂದರೆ ಅದು ಏನೋ ಒಂಥರ ಅನಿಸ್ತಾ ಇರುತ್ತೆ. ಹೊಳೆಗೆಲ್ಲ ಹೋಗಿ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಉಪ್ಪಿಟ್ಟು ಮಾಡಿದ್ದೆ, ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಅಮ್ಮನ ಮನೆ ಹತ್ರ ಸ್ವಲ್ಪ ಹೋಗಿ ಬಂದೆ. ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ಹರ್ಕೊಂಡು ನಮಗೂ ಅವ್ರಿಗೂ ಕೊಟ್ಟು ಬಂದೆ. ಅವರು ನಮ್ಮ ಮನೇಲಿ ಇವತ್ತು ಆಷಾಢಮ್ಮನ ಪೂಜೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಮತ್ತು ಅಮ್ಮ ಅವ್ರಿಗೆ ಇಬ್ಬರಿಗೂ ಬೇವಿನ ಸೊಪ್ಪು ಹರ್ಕೊಂಡು ಬಂದು ಅವ್ರಿಗೆ ಕೊಟ್ಟು ಮನೆಗೆ ಬಂದೆ. ಇವಾಗ ಇದನ್ನೆಲ್ಲ ಸ್ವಲ್ಪ ಬಾಗಿಲಿಗೆಲ್ಲ ಹಾಕಿಬಿಟ್ಟು, ಜಾಸ್ತಿ ತಂದಿಲ್ಲ ಫ್ರೆಂಡ್ಸ್, ಮೇಲೆ ಇದೆ ಗಿಡ, ಅದು ಸಿಗ್ತಾನೇ ಇಲ್ಲ. ಅದಕ್ಕೆ ಒಂದು ಸ್ವಲ್ಪನೇ ಶಾಸ್ತ್ರಕ್ಕಾದ್ರೂ ಬೇಕೇ ಬೇಕಲ್ವಾ, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದೆ. ಇವಾಗೆಲ್ಲ ಬಾಗಿಲಿಗೆಲ್ಲ ಹಾಕಬೇಕು, ಸಿಕ್ಕಾಪಟ್ಟೆ ಮಳೆ. ಮನೆ ಕಿಟಕಿಯಲ್ಲೆಲ್ಲ ಬಟ್ಟೆ ಹಾಕಿದ್ದೀನಿ, ಅಷ್ಟು ಮಳೆ ಬರ್ತಾ ಇದೆ ಹೊರಗಡೆ. ಇವತ್ತು ಕೆಲಸಕ್ಕೆ ಹೋಗಿಲ್ಲ ನಾನು. ಹಾಗೆ ಇದು ಪುಟ್ಟ ಮನಿ ಪ್ಲ್ಯಾಂಟ್ ಬರ್ತ್ಡೇಲಿ ಕೊಟ್ಟಿದ್ರು, ನೀರು ಹಾಕಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಬಿಸಿಲಿಗೂ ಇಡಬೇಕು ಫ್ರೆಂಡ್ಸ್, ಒಳಗೆ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಇನ್ನು ಇಷ್ಟೇ ಇದೆ, ಸ್ವಲ್ಪ ಆಗಾಗ ಬಿಸಿಲಿಗೆ ಇಡಬೇಕು, ಬಟ್ ಟೈಮ್ ಸಿಗೋದಿಲ್ಲ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಆಷಾಢಮ್ಮನ ಪೂಜೆ ಇದೆ. ಪ್ರತಿ ವರ್ಷನೂ ಕೂಡ ಆಷಾಢ ಮಾಸದಲ್ಲಿ ಆಷಾಢಮ್ಮನ ಪೂಜೆ ಮಾಡ್ತೀವಿ ನಾವು. ನಾನ್ ವೆಜ್ ಎಲ್ಲ ತೊಗೊಂಡು ಬಂದು ಮಾಡ್ತೀವಿ. ಅಮ್ಮನ ಮನೆಯಲ್ಲಿ ಸಿಹಿ ಮಾಡ್ತಾರೆ. ಇವಾಗ ಬೇಗ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ, ನಾನು ಹೋಗಿಲ್ಲ ಅವ್ರ ಜೊತೆಗೆ. ಅವ್ರು ಸಂಜೆ ತನಕ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಮಳೆ, ಇನ್ನೂ ಸ್ವಲ್ಪ ಹಿಟ್ಟು ಎಣ್ಣೆ ಎಲ್ಲ ತರಬೇಕಿತ್ತು. ನೋಡೋಣ, ಅವ್ರು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಇವಾಗ ಬೇಗ ರೆಡಿ ಮಾಡ್ಕೊಳ್ಳೋಣ. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ. ಯಪ್ಪ ಎಷ್ಟು ಮಳೆ ಅಂದರೆ ನೋಡಿ, ಫುಲ್ಲು ಮಳೆ ನೋಡಿ, ಅವಾಗ್ಲಿಂದ ಬರ್ತಾನೆ ಇದೆ ಫ್ರೆಂಡ್ಸ್. ಇವಾಗ ಆಷಾಢಮ್ಮನ ಪೂಜೆ ಮಾಡ್ತಾ ಇದ್ದೀವಲ್ಲ, ಮಟನ್ ತಂದಿದ್ದೀವಿ. ಮಟನ್ನಲ್ಲಿ ಸ್ವಲ್ಪ ಮಟನ್ ನಾನು ತೊಗೊಂಡು ನೈವೇದ್ಯಕ್ಕೆ ಮಾಡ್ಕೋತಾ ಇದ್ದೀನಿ. ಒಂದಷ್ಟು ಸ್ವಲ್ಪ ತೊಗೊಂಡಿದ್ದೀನಿ, ಇನ್ನು ಸಾಂಬಾರು ಮಾಡಬೇಕು, ಮಟನ್ ಸಾರು ಕೂಡ ಮಾಡಬೇಕು ಫ್ರೆಂಡ್ಸ್. ಇವಾಗ ಇದಕ್ಕೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ನೋಡಿ, ಕಲ್ಲುಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಮೇಲೆ ಇಟ್ಬಿಡೋಣ ಫ್ರೆಂಡ್ಸ್. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ಲಾಸಲ್ಲಿ ನೀರು ಹಾಕಿಬಿಟ್ಟು ಇದನ್ನು ವಿಜಲ್ ಮಾಡ್ಕೋತೀನಿ. ಒಂದು 5ರಿಂದ 6 ವಿಜಲ್ ಮಾಡ್ಕೋತೀನಿ. ಆ ಕಡೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಮುಕ್ಕಾಲು ಭಾಗದಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ. ಹಾಗೆ ಇಲ್ಲಿ ದೇವ್ರಿಗೆ ಇವಾಗ ಸೈಡಲ್ಲಿ ನಾವು ಒಂದು ತಮ್ಗೆಯಲ್ಲಿ ನೀರೆಲ್ಲ ಇಟ್ಟು, ಬೇವಿನ ಸೊಪ್ಪು ಎಲ್ಲ ಇಟ್ಟು, ಹೂವೆಲ್ಲ ಮುಡಿಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಪೂಜೆನ ನಾವು ದೇವ್ರ ಮನೆಯಲ್ಲಿ ಮಾಡೋದಿಲ್ಲ, ಯಾಕಂದರೆ ಮಟನ್ ನೈವೇದ್ಯ ಕೊಡ್ತೀವಲ್ಲ. ಹಾಗಾಗಿ
ದೇವ್ರ ಮನೆ ಪಕ್ಕಕ್ಕೆ ಕಳಶ ಇಟ್ಟು ಎಲ್ಲ ಪೂಜೆ ಮಾಡೋದು. ಇನ್ನು ಮುಕ್ಕಾಲು ಭಾಗದಷ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಆಷಾಢಮ್ಮನ ಪೂಜೆಯಲ್ಲಿ ವಿಶೇಷವಾಗಿ ನಾನ್ ವೆಜ್ ಮಟನ್ ತಂದೇ ನೈವೇದ್ಯ ಮಾಡಬೇಕು. ಸೊ ಮುಂಚೆಯಿಂದನೂ ನಮ್ಮ ಅತ್ತೆಯವ್ರು ಮಾಡ್ಕೊಂಡು ಬಂದಿದ್ದಾರೆ. ಈ ಥರ ಮಟನ್ ಅಂತಂದರೆ ಅದು ಅನ್ನ ಸಾಂಬಾರು ಅಂತ ಅಲ್ಲ, ಈ ಥರ ದೀಪಗಳು ಮಾಡಬೇಕು ನೋಡಿ. ಗೋಧಿ ಹಿಟ್ಟನ್ನು ಕಲಸಿ ಉಪ್ಪೆಲ್ಲ ಹಾಕಿ ಕಲಿಸ್ಬಿಟ್ಟು ಈ ಥರ 5 ದೀಪಗಳು ಮಾಡಿಕೊಂಡು, ಈ ಥರ ಮುಟ್ಕೆ ಅಂತೀವಿ ನಾವು. ಸೊ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ಅದನ್ನು ಅರಿಶಿನ, ಪೆಪ್ಪರ್ ಪೌಡರು, ಉಪ್ಪು ಹಾಕಿ ಮಟನ್ ಬೇಯಿಸ್ಕೊಂಡಿರ್ತೀವಿ. ಸೊ ಅದರಲ್ಲಿ ಈ ಥರ ಮಟನ್ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ನೋಡಿ, ಚೆನ್ನಾಗಿ ಬೆಂದಿದೆ ಮಟನು. ಈ ಕುದಿಯೋ ನೀರಲ್ಲಿ ಮಟನ್ ಎಲ್ಲ ಹಾಕಿಡ್ತೀವಲ್ಲ, ಆ ಕುದಿಯೋ ನೀರಲ್ಲಿ ಈ ಥರ ಮಾಡ್ಕೊಂಡಿರೋದನ್ನು ನಾವು ಎಲ್ಲ ಇಡಬೇಕು. ಸೊ ಇಟ್ಟು ಇದನ್ನು ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸೈಡಲ್ಲಿ ಪುಟಾಣಿ ಚಪಾತಿ, ಇದನ್ನು ಕೂಡ ನೈವೇದ್ಯಕ್ಕೆ. ಸೊ ಹಿಟ್ಟು ಕಲಸಿರ್ತೀನಲ್ಲ, ದೀಪಗಳೆಲ್ಲ ಮಾಡ್ಕೊಂಡಿರ್ತೀನಿ, ಅದೇ ಹಿಟ್ಟಿಂದ 1-2 ಪುಟಾಣಿ ಚಪಾತಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಫ್ರೆಂಡ್ಸ್. ನನಗೂ ತುಂಬ ಖುಷಿ ಆಯಿತು. ಪುಟಾಣಿ ಚಪಾತಿ ನೋಡಿ, ಅದು ಬೇರೆ ಚೆನ್ನಾಗಿ ಉಪ್ತಾ ಇತ್ತು. ಎಣ್ಣೆ ಅಂತ ಹಾಕಿಲ್ಲ, ನೈವೇದ್ಯಕ್ಕೆ ಒಂದು ಸ್ವಲ್ಪ 2 ಅಷ್ಟೇ ಬೇಕಾಗಿತ್ತು. ಈ ಥರ ಚಪಾತಿನೂ ಮಾಡಿಕೊಂಡೆ. ಸೊ ಈ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿಗೆ ನಮ್ಮದು ದೀಪಗಳು ಎಲ್ಲ ರೆಡಿಯಾಗಿ ಬಂತು. ಇನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಪುಟಾಣಿ 2 ಚಪಾತಿ ಇಟ್ಟೆ, ದೀಪಗಳು ಮಾಡ್ಕೊಂಡಿದ್ನಲ್ಲ 5 ದೀಪಗಳು, ಒಂದು 2-3 ಎಕ್ಸ್ಟ್ರಾ ಮಾಡಿರ್ತೀನಿ. ಸೊ 5 ದೀಪಗಳು ಮಾಡಿಕೊಂಡು ಆ ಕಡೆ ಈ ಕಡೆ ಅದಕ್ಕೆ ಚಪಾತಿ ಮಣೆ ಅಂತೀವಿ. ಸೊ ಆ ಥರ ಮಾಡ್ಕೊಂಡಿರ್ತೀವಿ. ಇದೆಲ್ಲ ರೆಡಿ ಮಾಡಿಕೊಂಡು ಆ ದೀಪಗಳಿಗೆ ಬತ್ತಿ ಎಲ್ಲ ತುಪ್ಪದಲ್ಲಿ ಎಲ್ಲ ನೆನೆ ಹಾಕಿದ್ದೆ. ಸೊ ಆಮೇಲೆ ಬತ್ತಿ ಇಡ್ತೀನಿ. ಆಮೇಲೆ ನೋಡಿ, ಅನ್ನ ಚಪಾತಿ ಮೇಲೆ ಅನ್ನ ಹಾಕಿ ಮಟನ್ ಇರುತ್ತಲ್ಲ, ಸೊ ಮಟನ್ ಎಲ್ಲ ಅದ್ರ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ. ಸೊ ಈ ಪೂಜೆ ಬಂದುಬಿಟ್ಟು ಮುಸ್ಸಂಜೆ 6 ಗಂಟೆಯಿಂದ 6:30 ಒಳಗೆ ಮಾಡಬೇಕು. ಸೊ 6:30, 6:40 ಈ ಥರ ಮಾಡಬೇಕು. ತುಂಬ ಬೇಗನೂ ಮಾಡಬಾರ್ದು, ತುಂಬ ಲೇಟಾಗಿನೂ ಮಾಡಬಾರ್ದು. ಸೊ 6:30 ಬೆಸ್ಟ್ ಟೈಮ್ ಅಂದರೆ 6:30. ಸೊ ದೀಪ ಹಚ್ತೀವಲ್ಲ, ಆವಾಗ ಆ ಟೈಮಲ್ಲಿ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯ ಮಾಡಿದೆ. ಸೊ ಹೊರಗಡೆ ಮಟನ್ ನೈವೇದ್ಯ ಮಾಡಿದೆ. ದೇವ್ರ ಮನೆ ಒಳಗಡೆ ನಾವು ಮಟನ್ ನೈವೇದ್ಯ ತೊಗೊಂಡು ಹೋಗೋದು. ತುಳಜಾಭವಾನಿ ನಿನ್ನ ಅಲ್ಕುದೋದ, ಆಷಾಢಮ್ಮ ನಿನ್ನ ಅಲ್ಕುದೋದ, ಚೋಡಮ್ಮ ನಿನ್ನ ಅಲ್ಕುದೋದ, ನಮ್ಮ ಮನೆಯವರು ಒಬ್ಬರೇ ಹೋಗಿದ್ರು ಕೆಲಸಕ್ಕೆ. ಅವರು ಕೂಡ ಬೇಗನೆ ಬಂದರು. ಬೇಗ ಬಂದು ನನಗೆ ಹೂವು ಸಾಮಾನು ಎಲ್ಲ ತಂದು ಕೊಟ್ಟರು. ಸೊ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನನಗೆ ಹೋಗೋಕ್ಕೆ ಆಗಿಲ್ಲ. ಹಾಗಾಗಿ ಅವ್ರು ಬೇಗ ಬಂದು ಅವರು ಕೂಡ ಪೂಜೆಗೆ ಇದ್ದರು. ಸೊ ಖುಷಿ ಆಯಿತು ನೋಡಿ. ಈ ಥರ ನಾವು ಆಷಾಢಮ್ಮನ ಪೂಜೆ ಮಾಡ್ತೀವಿ. ಸೊ ನಮ್ಮ ಕಡೆ ಎಲ್ಲರೂ ಅಷ್ಟೇ, ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತಾರೆ, ಸಿಹಿ ಮಾಡೋರು ಸಿಹಿ ಕಡುಬು ಮಾಡಿ ನೈವೇದ್ಯ ಮಾಡ್ತಾರೆ. ಆಮೇಲೆ ರಾತ್ರಿ ಊಟಕ್ಕೆ ಮಟನ್ ಸಾರು, ಚಿಕನ್ ಎಲ್ಲ ಮಾಡಿದ್ದೆ. ಸೊ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ನನಗೂ ಸುಸ್ತಾಗ್ಬಿಟ್ಟಿತ್ತು, ಯಾಕೋ ಸಾಕಾಗ್ಬಿಟ್ಟಿತ್ತು. ಇನ್ನು ನೋಡಿ, ಚಿಕನ್ ಡ್ರೈ ಮಾಡಿದ್ದೀನಿ ಗ್ರೀನ್ ಕಲರಿಂದು. ಚಪಾತಿ ಮಾಡಿರಲಿಲ್ಲ. ಸೊ ಅದು ದೀಪಗಳೆಲ್ಲ ಮಾಡಿದ್ವಲ್ಲ, ಅಷ್ಟೇ ಸಾಕು ಅಂತ ಹೇಳಿ ಅನ್ನ, ಸಾರು ಇಷ್ಟೆಲ್ಲ ಮಾಡಿದ್ದೆ. ಇವಾಗ ಎಲ್ರಿಗೂ ಊಟಕ್ಕೆ ಬಿಸಿ ಬಿಸಿ ಮಾಡಿ ಊಟಕ್ಕೆ ನೀಡಿಬಿಡ್ತಾ ಇದ್ದೀನಿ. ಈ ಥರ ಊಟಕ್ಕೆ ರೆಡಿ ಮಾಡಿ ಕೊಟ್ಟೆ ಫ್ರೆಂಡ್ಸ್.